ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಪ್ರಗತಿನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾವು ಹಾಗೆ ತರಕಾರಿ ತರೋದಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೊರಟಿದ್ವಿ. ಅದಕ್ಕೋಸ್ಕರ ಇವತ್ತು ನಾನು, ನನ್ನ ಹಸ್ಬೆಂಡು ಮತ್ತು ಪ್ರಗತಿ 3 ಜನನೂ ಕೂಡ ಹೊರಟಿದ್ವಿ. ಬೆಳಗ್ಗೆ 6:15ಗೆಲ್ಲ ನಾವು ಬಸ್ ಸ್ಟಾಪಲ್ಲಿ ಎದ್ಬಿಡಬೇಕು. ಅಂದರೆ ವಾಪಸ್ ಮನೆಗೆ ಬಂದು ಮತ್ತೆ ಒಂದಿಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದಕ್ಕಿಂತ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ತರಕಾರಿ ತರೋದಕ್ಕೆ ಮಾರ್ಕೆಟ್ ಬೆಸ್ಟ್ ಅಂತ ಅಂದರೆ ನಾವು ವಾರ 10 ದಿನಕ್ಕೆ ಆಗೋಷ್ಟು ತರಕಾರಿ ತರ್ತೀನಿ ಅಂದರೆ ಬೆಸ್ಟ್. ಇಲ್ಲ ಅಂತ ಅಂದರೆ ಅಲ್ಲಿ ನಮಗೆ ಗ್ರಾಮಲ್ಲಿ ಅಥವಾ 1/4 kg, ಅರ್ಧ kg ಆ ಥರ ಎಲ್ಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು 10 ದಿನಕ್ಕೆ ಆಗೋಷ್ಟು ತರಕಾರಿನ ತೊಗೊಂಡು ಬಂದುಬಿಡ್ತೀವಿ. ಪ್ರಗತಿಗೆ ಬಾಯ್ ಮಾಡಿ ನಾವು ಮಾರ್ಕೆಟ್ ಕಡೆ ಹೊರಟ್ವಿ. ನಮ್ಮದು ಶಾಪ್ ಇದ್ದಾಗ ನನ್ನ ಹಸ್ಬೆಂಡ್ ಇದೇ ಮಾರ್ಕೆಟ್ಗೆ ಬಂದು ತರಕಾರಿಯನ್ನು ತೊಗೊಂಡು ಬರ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಜನ ಪರಿಚಯ. ಸುಮಾರು 2-3 ತಿಂಗಳಾಯಿತು ಇವಾಗ ನಮ್ಮ ಶಾಪ್ ಇಲ್ಲ. ಹಾಗಾಗಿ ಸ್ವಲ್ಪ ದಿನ ಆಗಿತ್ತಲ್ಲ, ಹಾಗಾಗಿ ನಾವೇನು ಪ್ರತಿದಿನ ಹೋಗೋರ ಹತ್ರ ಹೋಗಿರಲಿಲ್ಲ. ಹಾಗೆ ಎಂಟ್ರಿ ಆಗ್ತಾನೆ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾಯಿದ್ರು, ಮಾರ್ಕೆಟಲ್ಲಿ ಒಬ್ಬರು ನಿನ್ನ ವ್ಯೂವರ್ ಸಿಗ್ತಾರೆ, ಯಾವಾಗಲೂ ನಿನ್ನ ಕೇಳ್ತಾರೆ ನೋಡಿದಾಗ ಅಂತ. ಸೊ ತುಂಬ ಖುಷಿ ಆಯಿತು. ನನಗೂ ಗೊತ್ತಿಲ್ಲ, ಸಡನ್ನಾಗಿ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಆಮೇಲೆ ಅವರು ಅಷ್ಟು ಹ್ಯಾಪಿ ಆದರು ಅಂತ ಅಂದರೆ ನಿಜವಾಗ್ಲೂ ಅವ್ರಿಗಿಂತ ಜಾಸ್ತಿ ನನಗೆ ಖುಷಿ ಆಗೋಯಿತು ಅವ್ರನ್ನ ನೋಡಿ. ಅಷ್ಟು ನನ್ನ ಇಷ್ಟಪಡ್ತಾಯಿದ್ರು, ಅಷ್ಟು ಖುಷಿ ಪಡ್ತಾಯಿದ್ರು. ಸೊ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಪಾಪ ನನ್ನ ಹಸ್ಬೆಂಡ್ ನನಗೊಂದು ಸಣ್ಣ ಕವರ್ ಕೊಟ್ಬಿಟ್ಟು ಅವ್ರು 2 ದೊಡ್ಡ ಬ್ಯಾಗ್ ತೊಗೊಂಡು ಹೊರಟ್ರು. ಇದು ಪ್ರೀತಿ ಅಂದರೆ. ಸೀದಾ ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ನಾನು ತರಕಾರಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಪ್ರೀತಮ್ನ ಕರ್ಕೊಂಬರೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಈ ಸ್ಯಾಟರ್ಡೆ ಸಂಡೇ. ಅದಕ್ಕೆ ಅಮ್ಮನಿಗೂ ಕೂಡ ಕೊಟ್ಬಿಡೋಣ, ಯಾಕೆಂದರೆ ಎಲ್ಲನೂ ಅವರು 1 kg ಮೇಲೆ ಕೊಡ್ತೀವಿ ಅಂತ ಅಂದರು, ಯಾವುದನ್ನು ಕೂಡ ಕಡಿಮೆ ಕೊಟ್ಟಿದ್ದಿಲ್ಲ. ಸೊ ಹಾಗಾಗಿ ಸರಿ ಅಮ್ಮನಿಗೆ ಸ್ವಲ್ಪ ಡಿವೈಡ್ ಮಾಡಿ ಒಂದಿಷ್ಟು ತರಕಾರಿನೆಲ್ಲ ಎತ್ತಿಟ್ಟೆ. ಅವ್ರಿಗೂ ತೊಗೊಂಡೋಗಿ ಕೊಟ್ಟರೆ ಅವರು ಯೂಸ್ ಮಾಡ್ಕೊಳ್ತಾರಲ್ವ ಅಂತ. ಮಾರ್ಕೆಟಿಂದ ಇಷ್ಟೊಂದು ತರಕಾರಿ ತಂದು ಜಾಸ್ತಿ ಆಗುತ್ತೆ ಅಂತ, ಬೇಕಂದರೆ ನಮ್ಗೆ ಹತ್ರ ಪದೇ ಹೋಗಿ ತರಬಹುದು. ನಾನು ನಿಮಗೆ ಮಮಾ ಅರ್ತ್ ರೈಸ್ ವಾಟರ್ ಡ್ಯೂವಿ ಆ್ಯಕ್ಟಿವ್ ಸಿರಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಸಿರಮನ್ನು ನಾವು ಕಂಟಿನ್ಯೂಸ್ ಆಗಿ, ಅಂದರೆ ಈ ಬಾಟಲ್ ಖಾಲಿ ಮಾಡೋವರೆಗೂ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸುತ್ತೆ. ಗ್ಲಾಸ್ ಸ್ಕಿನ್ ಚಾಲೆಂಜನ್ನು ಮಾಡ್ತಾ ಇದ್ದೀನಿ. ಸೊ ಈ ಬಾಟಲನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ, ನೋಡೋಣ ಸ್ಕಿನ್ನಲ್ಲಿ ಏನೆಲ್ಲ ಚೇಂಜಸ್ಸನ್ನು ನಾವು ಕಾಣ್ತೀವಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಈ ಒಂದು ಸಿರಮನ್ನು ಇವಾಗ ಟ್ರೈ ಮಾಡಿ ನೋಡೋಣ. ಇಲ್ಲಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಮಮಾ ಅರ್ತ್ ರೈಸ್ ವಾಟರ್ ಡ್ಯೂವಿ ಆ್ಯಕ್ಟಿವ್ ಸಿರಮ್. ಸೊ ಈ ಒಂದು ಸಿರಮ್ನಿಂದ ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸುತ್ತೆ. ಸೊ ಪ್ರತಿದಿನ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ರೈಸ್ ವಾಟರ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಅದು ನಮ್ಮ ಸ್ಕಿನ್ಗೆ ಒಂಥರ ಗ್ಲಾಸ್ ರೀತಿಯಾದಂತಹ ಗ್ಲೋವನ್ನು ಕೊಡುತ್ತೆ. ಇದರೊಳಗೆ 10% ನೈನ್ಸಿನಮೈಡ್ ಇರುತ್ತೆ. ಅದು ನಮ್ಮ ಡಾರ್ಕ್ ಸ್ಪಾಟ್ಸ್ ಮೇಲೆ ಟಾರ್ಗೆಟ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ಈವನ್ ಆಗಿ ಕಾಣಿಸೋ ಹಾಗೆ ರಿಸಲ್ಟನ್ನು ಕೊಡುತ್ತೆ. ಹೈಲೋರಾನಿಕ್ ಆ್ಯಸಿಡ್ ಇರುತ್ತಲ್ಲ, ಇದು ನಮ್ಮ ಸ್ಕಿನ್ನನ್ನು ಫುಲ್ ಡೇ ಹೈಡ್ರೇಟ್ ಆಗಿಟ್ಟಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದರೆ ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ಇದು ಟಾಕ್ಸಿನ್ ಫ್ರೀ ಆಗಿರುತ್ತೆ, ಹಾರ್ಮ್ಫುಲ್ ಕೆಮಿಕಲ್ಸಿಂದ ಕೂಡ ಫ್ರೀ ಇರುತ್ತೆ. ಸೇಫ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು 2 ಪಂಪ್ ಅಷ್ಟು ಅಪ್ಲೈ ಮಾಡಿಕೊಂಡು ನನ್ನ ಫೇಸ್ಗೆ ಮತ್ತು ನೆಕ್ಕಿಗೆ ಅಪ್ವರ್ಡ್ ಮೋಷನಲ್ಲಿ ಮತ್ತು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಂಡು, ಅಂದರೆ ಡೀಪಾಗಿ ಅಬ್ಸರ್ವ್ ಆಗೋ ತನಕ, ಅಂದರೆ ಸ್ಕಿನ್ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೋ ತನಕನೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನನ್ನ ಒಂದು ಕೂಪನ್ ಕೋಡನ್ನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಬೈ ಮಾಡುವಾಗ 20% ಅಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದನ್ನು ನಾನು ಫೈನಲ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬಾಟಲ್ ಖಾಲಿ ಆಗಿದೆ. ಸೊ ಇದರೊಳಗೆ ನನಗೆ ಬೆಸ್ಟ್ ರಿಸಲ್ಟ್ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ದಿನಕ್ಕೇ ಇಷ್ಟು ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಮತ್ತು ಗ್ಲಾಸ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಏನೋ ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಖಂಡಿತ ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ನಾನು ಅಡಿಷ್ನಲ್ ಆಗಿ ಮಮಾ ಅರ್ತ್ ಅವರ ರೈಸ್ ವಾಟರ್ ಡಿವೈಸ್ ಸನ್ಸ್ಕ್ರೀನನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಿಸಿಲಲ್ಲ ಆದ್ರೂ ಕೂಡ ನಾರ್ಮಲ್ ಡೇಸಲ್ಲಿ ಕೂಡ ನಾವು ಸನ್ಸ್ಕ್ರೀನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬೆಸ್ಟ್ ರಿಸಲ್ಟನ್ನು ನಾವು ನೋಡ್ಬೋದು.
ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಕೂಡ ನಮಗೆ ಸನ್ಸ್ಕ್ರೀನ್ ಬೆಟರಾಗಿ ವರ್ಕ್ ಆಗುತ್ತೆ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ. ಇಲ್ಲಿ ನಾನು ಬಳಸಿರುವಂಥದ್ದು ಮಮಾ ಅರ್ತ್ ಅವರ ರೈಸ್ ವಾಟರ್ ಡಿವೈಸ್ ಸನ್ಸ್ಕ್ರೀನ್ SPF PA +++ ಇರುತ್ತೆ. ಇದರೊಳಗೂ ಕೂಡ ರೈಸ್ ವಾಟರ್ ಮತ್ತು ನೈನ್ಸಿನಮೈಡ್ ಇರೋದ್ರಿಂದ ಇನ್ನೂ ಬೆಟರ್ ರಿಸಲ್ಟ್ ನಮಗೆ ಸಿಗುತ್ತೆ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಇವಾಗ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಅವೈಲಬಲ್ ಇದೆ. ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ನಾನು ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ. ನೆಕ್ಸ್ಟ್ ಏನಂತ ಅಂದರೆ ಮಮಾ ಅರ್ತ್ ಲಿಸನ್ಸ್ ಟು ಯು ಅಂತ ಅಂದರೆ ನಾವು ನಮ್ಮ ಒಂದು ಅವಶ್ಯಕತೆಗೆ ತಕ್ಕನಾಗಿ ಪ್ರಾಡಕ್ಟ್ಸ್ಗಳನ್ನು ಅವರು ಲಾಂಚ್ ಮಾಡ್ತಾರೆ. ಇವಾಗ ರೀಸೆಂಟಾಗಿ ಬಂದಂಥ ಏನು ಆನಿಯನ್ ಏರ್ ಶ್ಯಾಂಪು ಕೂಡ ಅಷ್ಟೇ, ಮಮಾ ಅರ್ತ್ ಆನಿಯನ್ ಶ್ಯಾಂಪು ಕೂಡ ಹಾಗೇನೆ ನಮ್ಮ ಒಂದು ಫೀಡ್ಬ್ಯಾಕಿಂದ ಅಥವಾ ನಾವು ಹೇಳುವಂಥ ಒಂದು ರಿವ್ಯೂವಿಂದಾನೇ ಅದನ್ನು ಇಂಪ್ರೂವೈಸ್ ಮಾಡಿ ಅಷ್ಟು ರಿಸಲ್ಟ್ ಬರೋ ಹಾಗಾಗಿದ್ದು. ಸೊ ಈ ಪ್ರಾಡಕ್ಟ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಟ್ರೈ ಮಾಡೋದಿದ್ರೆ ಖಂಡಿತ ಟ್ರೈ ಮಾಡಬಹುದು. ಅಲ್ಲಿಂದ ಇವಾಗ ನನ್ನ ಹಸ್ಬೆಂಡ್ಗೆ ಮಾರ್ಕೆಟಿಂದ ಅಷ್ಟೊಂದು ತರಕಾರಿ ತೊಗೊಂಡು ಬಂದಿದೆ ಅಲ್ಲ, ಸೊ ಒಂದಿಷ್ಟು ಸಿಂಪಲಾಗಿ ಅವ್ರಿಗೆ ಫೇವ್ರೇಟ್ ಮತ್ತು ಅವ್ರಿಗೆ ಇಷ್ಟ ಆಗುವಂಥ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಅವರು ಆರ್ಮಿಯಲ್ಲಿದ್ದಾಗ ದಾಲ್ ಜಾಸ್ತಿ ತಿಂತಾಯಿದ್ರು, ಅಂದರೆ ದಾಲ್ ರೆಸಿಪೀಸ್ನೇ ಅವರು ಕೂಡ ಮಾಡ್ತಾಯಿದ್ದಿದ್ದು, ಚಪಾತಿ ದಾಲ್ ಈ ಥರ. ಅವ್ರಿಗೆ ದಾಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನಿವತ್ತು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕಿಬಿಟ್ಟು ನೀರು ಹಾಕಿದ್ದೀನಿ, ಅರಿಶಿನ ಮತ್ತು ಉಪ್ಪು ಹಾಕೋಗಿದ್ರೆ ಹಾಕ್ಬೋದು. ಅಷ್ಟನ್ನು ಹಾಕಿ ನಾನು ಒಂದು 3 ವಿಷಿಲ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕುಟ್ಟಿಟ್ಟಂಥ ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ. ಇಲ್ಲಿ ನಾನು ಪಾಲಕ್ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಾಕೋದ್ರಿಂದ ದಾಲ್ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ಗೆ ಅಡುಗೆ ಹೆಂಗೆ ಇಷ್ಟ ಅಂತ ಅಂದರೆ ತುಂಬ ಸಿಂಪಲ್ ಆಗಿರಬೇಕು, ಮಸಾಲ ಜಾಸ್ತಿ ಹಾಕಬಾರ್ದು, ಆ ಥರ ಅಡುಗೆಗಳನ್ನ ತುಂಬ ಇಷ್ಟಪಡ್ತಾರೆ. ಇಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ. ಇದಕ್ಕೆ ಕಟ್ ಮಾಡಿಟ್ಟಿದ್ದಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಸ್ವಲ್ಪ ಪಾಲಕ್ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿ ಬೇಯಿಸಿಟ್ಟಿದ್ದಂಥ ಬೇಳೆಯನ್ನು ಹಾಕ್ಕೊಂಡ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ. ಜಾಸ್ತಿ ಮಸಾಲ ಇಲ್ಲ, ಎಣ್ಣೆ ಇಲ್ಲ, ಬೇಳೆ ಸಾಂಬಾರು ಥರನೇ ಇರುತ್ತೆ. ಪಾಲಕ್ ಸೊಪ್ಪು ಕೂಡ ಹಾಕಿರ್ತೀವಿ, ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಅವ್ರಿಗೆ ಕೂಡ ಸೊಪ್ಪಿನ ಪಲ್ಯ ಸುಮ್ಮನೆ ಹೆಂಗೆ ಒಗ್ಗರಣೆ ಹಾಕ್ಕೊಟ್ರೂ ಇಷ್ಟ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರೆ ಸೊಪ್ಪು ಹಸಿರುಗಿದೆ ಅಲ್ಲ, ಮೆಣ್ಸಿನ್ಕಾಯಿ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಸೊಪ್ಪಿನ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಡ್ತೀನಿ. ಅಷ್ಟರೊಳಗೆ ಹೊರಗಡೆಯಿಂದ ಬಂದರು, ಪ್ರಗತಿನ ಸ್ಕೂಲಿಂದ ಕರ್ಕೊಂಡು. ಸ್ವಲ್ಪ ತೆಂಗಿನಕಾಯಿ ಏನಾದರೂ ತುರ್ಕೊಡ್ತೀನಿ ಅಂತ ಅವರು ಕೂಡ ಸಹಾಯ ಮಾಡ್ತಾಯಿದ್ರು. ಅವ್ರ ಫೇವ್ರೆಟ್ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತಲ್ವ. ಸ್ವಲ್ಪ ಸರಿ ಅಂತ ಹೇಳ್ಬಿಟ್ಟು ಕಾಯೆಲ್ಲ ತುರ್ಕೊಟ್ರು. ಅಷ್ಟರೊಳಗೆ ಆಲ್ಮೋಸ್ಟ್ ಅಡುಗೆ ಮುಗ್ದಿತ್ತು. ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು, ನಾವು ಉರಿತೀವಿ ಅಂತ ಹೇಳ್ತೀವಿ. ನಾನು ಬೇಯಿಸಿ ನೀರು ತೆಗೆದು ಮಾಡೋ ಹಾಗಿದ್ದರೆ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಮಾಡಬೇಕು. ಹಾಗೆ ಮಾಡೋಂಗಿದ್ರೆ ಹುರಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಈರುಳ್ಳಿ ಹಾಕಿ ಬಜ್ಜಿ ಮಾಡಿದ್ರು ಇಷ್ಟ, ಹೀರೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿಗಳೆಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟಿಗೆ ಖಾರದ ಪುಡಿ, ಉಪ್ಪು, ಒಂದು ಸ್ವಲ್ಪ ಚಿಟಿಕೆ ಸೋಡಾ ಎಲ್ಲ ಹಾಕಿಬಿಟ್ಟು, ಮನೆಯಲ್ಲೇ ಮಾಡಿದ್ದಂಥ ಕಡಲೆ ಹಿಟ್ಟಾದರೆ ನಮಗೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಟ್ ಹೊರಗಡೆ ಶಾಪಿಂದ ತೊಗೊಂಬರೋದು ಅಷ್ಟು ಕ್ರಿಸ್ಪಿ ಬರೋಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ ಅಂತ ಚಿಟಿಕೆಗಿಂತ ಕಡಿಮೆ ಸೋಡಾ ಹಾಕ್ತೀನಿ. ಹೀರೆಕಾಯಿ ಬಜ್ಜಿ ಹಾಕಿದ್ದೆ, ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬೆಳಗ್ಗೆ ಪ್ರಗತಿಗೆ ಈರುಳ್ಳಿ ಬಜ್ಜಿ ಮಾಡಿಕೊಟ್ಟಿದ್ದೆ, ಅದೇ ಎಣ್ಣೆ ಹಾಗೆ ಇಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇವ್ರಿಗೂ ಕೂಡ ಬಜ್ಜಿ ಮಾಡಿಕೊಟ್ಟೆ. ಇಷ್ಟೇ ಸಾಕು ಅವ್ರಿಗೆ. ಎಷ್ಟು ಸಿಂಪಲ್ಲಾಗಿ ಮಸಾಲ ಕಡಿಮೆ ಹಾಕಿ ಆಯಿಲ್ ಕಡಿಮೆ ಬಳಸಿ ಅಡುಗೆ ಮಾಡ್ತೀನೋ ಅದನ್ನು ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ನಾವು ಅಷ್ಟೇ ಇವತ್ತು ಏನೋ ಅಡುಗೆ ಮಾಡ್ತಾ ಇರ್ತೀವಿ, ಹೇಳುವಾಗ ನನ್ನ ಮಗಳು ಫೇವ್ರೇಟ್ ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಮಾಡ್ತಾಯಿದ್ದೀನಿ ಅಂದಾಗ ಅಡುಗೆ ಬೇಗ ಖಾಲಿ ಆಗುತ್ತೆ. ಇದೊಂದು ಟ್ರಿಕ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಸೊಪ್ಪಿನ ಪಲ್ಯ ಇದಿಷ್ಟು ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಅಂತ ಮಾಡಿಕೊಟ್ಟೆ. ಅವ್ರಿಗೂ ಕೂಡ ಖುಷಿ ಆಯಿತು, ಅವರು ಎಂಜಾಯ್ ಮಾಡಿದ್ರು ಊಟನ. ಅಡುಗೆ ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು, ತುಂಬಾ ಸಿಂಪಲ್ಲಾಗಿದ್ರೂ ಕೂಡ ರುಚಿ ಸಖತ್ತಾಗಿತ್ತು. ಸೂಪರ್ ಹೀರೆಕಾಯಿ ಬಜ್ಜಿ ಟೇಸ್ಟ್ ಮಾಡ್ತಾ. ಸೊ ಮನೆಯಲ್ಲಿ ಮಾಡೋದನ್ನು ಈ ಥರ ಒಂದಿಷ್ಟು ಪ್ರೀತಿ ಹಂಚ್ಕೊಳ್ತಾ ಮಾಡ್ತಾ ಬಂದರೆ ಅವ್ರಿಗೂ ಊಟ ಮಾಡೋದಕ್ಕೆ ಖುಷಿ ಇರುತ್ತೆ. ನನ್ನ ಫೇವ್ರೇಟು ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸಂಜೆ ಆಯ್ತಲ್ಲ, ನಿನ್ನೆನೇ ಪ್ಲ್ಯಾನ್ ಮಾಡಿದ್ವಿ ಪ್ರಗತಿಯ
ಮೂವಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾ, ಪ್ರೀತಮ್ ಇಲ್ವಲ್ಲ, ಅದಕ್ಕೋಸ್ಕರ. ಪ್ರೀತಮ್ ಇದ್ರೆ ನಾವು ಮೂವಿಗೆ ಹೋಗೋಕ್ಕಾಗೋದಿಲ್ಲ, ಆ ಸೌಂಡು ಮತ್ತು ಹಂಗೆ ಕುತ್ಕೊಳ್ಳೋದಿಲ್ಲ 3 hours, ಸಿಕ್ಕಾಪಟ್ಟೆ ಸೌಂಡ್ ಬೇರೆಲ್ಲ. ನಾವು ಕರ್ಕೊಂಡು ಹೋಗಿಲ್ಲ, ನಾವು ಇರಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ. ಇದೇ ಏಜಲ್ಲಿ ಪ್ರಗತಿ ಇದ್ದಾಗ ನಾವು ಮೂವಿಗೆ ಹೋಗ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಯಾವ ಮೂವಿಗೆ ಹೋಗಿದ್ದು, ಕ್ರಾಂತಿ ಮೂವಿಗೆ ಹೋಗಿದ್ವಿ. ಇವಾಗ ಕಲ್ಕಿ ಮೂವಿ ರಿಲೀಸ್ ಆಗಿದ್ದಲ್ಲ, ನನ್ನ ಪ್ರಗತಿ ಫ್ರೆಂಡ್ಗಳೆಲ್ಲ ಮಾತಾಡ್ತಿದ್ರಂತೆ ಕಲ್ಕಿ ಮೂವಿ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ. ಸರಿ, ಪ್ರಗತಿಗೂ ಒಂದು ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಪ್ರೀತಮ್ ಇದ್ದರೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಪ್ರಗತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಪ್ರಗತಿಗೋಸ್ಕರ ಅಂತಾನೆ. ನಾವೇನು ಮೂವಿ ಹುಚ್ಚಿರೋ ಅಂಥದ್ದು, ರಿಲೀಸ್ ಆದ ತಕ್ಷಣ ಮೂವಿ ನೋಡಬೇಕು ಆ ಥರ ಎಲ್ಲ ಇಲ್ಲವೇ ಇಲ್ಲ. ನೋಡಿದ್ರೆ ನೋಡಿದ್ವಿ, ಇಲ್ಲ ಅಂದರೆ ಟಿ ವಿಲಿ ಬರೋ ಮೂವಿ ನೋಡೋದು, ಆ ಥರ ಒಂದು ಕೆಟಗರಿ. ಸೊ ಹಾಗಾಗಿ ಅಮ್ಮು ಆಯಿತಾ, ಬಾ. ಆಮೇಲೆ ಇನ್ನೊಂದೇನಂತಂದರೆ, ಈ ಸಂಡೇ ಪ್ರೀತಮ್ನ ಕರ್ಕೊಂಬರೋ ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು. ಯಾಕೆ ಅಂತ ಅಂದರೆ ಡ್ಯಾನ್ಸ್ ಇದೆ ಅಂತೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ, ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾರಲ್ಲ. ಸೊ ಇನ್ನು ಆಗಲ್ಲ. ನಮಗೂ ಗೊತ್ತಿರಲಿಲ್ಲ, ಸಡನ್ನಾಗಿ ಇವತ್ತು ಗೊತ್ತಾಯಿತು ಶನಿವಾರ. ಈಗ ಇದಕ್ಕೂ ಮೊದಲೇ ಹೋಗ್ಬಿಟ್ಟು ಮಾಲೆಲ್ಲ ತಿರ್ಕೊಂಡು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಸಂಜೆ ಕ್ಲಾಸಿಂದ ಫೋನ್ ಮಾಡಿ ಪ್ರಾಕ್ಟೀಸಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಳಿಸಿ, ಅಲ್ಲಿಂದ ಬಂದಮೇಲೆ ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ, ಇನ್ನೇನು ಮಾಡೋದು. ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ನಾಳೆ ಬರೋಕ್ಕಾಗಲ್ಲ, ಪ್ರೀತಮ್ನ ಕರ್ಕೊಂಡು ಬರೋಕ್ಕೆ, ವಾರ ಅಲ್ಲೇ ಇರಲಿ, ಡ್ಯಾನ್ಸ್ ಥರ ಮುಗಿಸ್ಕೊಂಡು ನಾವು ಒಂದೇ ಸರಿ ಬರ್ತೀವಿ ಅಂತ. ಸೊ ಇದಿಷ್ಟ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ, ಹೊರಡ ನಾವು ಹಾಗೆ ಡ್ಯಾನ್ಸ್ದು ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ಕೊಳ್ಳೋಣ, ಡ್ರೆಸ್ಸು, ಅದು ಈ ಕಲರ್ದೇನೋ ಪಟ್ಟಿ ಕೊಡಬೇಕಂತೆ ಬಫ್ ಸ್ಲೀವ್ಸ್ಗೆಲ್ಲ. ಸೊ ಅದಕ್ಕೆ ಕಲರ್ಗೆ ತೊಗೊಂಡು ಬನ್ನಿ, ಯಾವ ಕಲರ್ ಅಂದರು. ದುಪ್ಪಟ್ಟ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾವು ಪ್ರಗತಿನ ಕರ್ಕೊಂಡು ನಾವು ಟಿಕೆಟ್ ಬುಕ್ ಮಾಡಿದ್ದು ಬಂದುಬಿಟ್ಟು ಮಾಲ್ ಆಫ್ ಏಷ್ಯಾದಲ್ಲಿ. ಅದು ತುಂಬ ಹೊಸ ಜಾಗ, ನೋಡೋಣ ಅಂತ ಅನ್ನಿಸ್ತು. ನಿನ್ನೆ ಡ್ರೆಸ್ ಕೊಟ್ಟಿದ್ವಲ್ಲ ಸ್ಟಿಚ್ ಮಾಡೋದಕ್ಕೆ, ಅದು ಯೆಲ್ಲೋ ಕಲರು ಪಟ್ಟಿ ಹಾಕಬೇಕಾಯ್ತು ಅಂತ ಹೇಳಿದ್ನಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಯಾವ ಥರ ಯೆಲ್ಲೋ ಕಲರ್ ಅಂತ. ದುಪ್ಪಟ್ಟ ಕೊಟ್ಟಿದ್ರಲ್ಲ, ದುಪ್ಪಟ್ಟ, ಲೆಗಿನ್ಸು ಮತ್ತು ಅದು ಬಫ್ ಇರೋ ಅಂಥ ಒಂದು ಚೂಡಿದಾರ್ ಟಾಪು. ನಮಗೆ ಸಂಡೇನೇ ಬೇಕಂತೆ, ನಮ್ಗೆ ನೆನ್ನೆ ಕೊಟ್ಟಿರೋದು. ಅವರಿಗೆ ಅದನ್ನೇ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಇವತ್ತು ಏನಾದರೂ ಸರಿ ಸಂಡೇ ಬೆಳಗ್ಗೆ ಎಷ್ಟೊತ್ತಿಗಾದರೂ ಕೊಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋದರು. ಟ್ರೈಲರ್ ನೋಡ್ಕೊಂಡೈತೆ, ಆವಾಗ್ಲಿಂದ ಅವ್ರ ಫ್ರೆಂಡ್ ಸ್ಟೋರಿ ಹೇಳ್ಬಿಟ್ರಂತೆ. ಅಮಿತಾಬ್ ಬಚ್ಚನ್ನೇ ಹೀರೋ ಅಂತ. ನಾನು ಈಗ ಬರ್ಬೇಕಾದ್ರೆ ಟ್ರೈಲರ್ ನೋಡ್ಕೊಂಡ್ಬಂದೆ, ಯಾರ ಮೂವಿ ಇದು ಏನು ಎತ್ತ ಅಂತ. ಅದ್ರಲ್ಲಿ ಅಮಿತಾಬ್ ಬಚ್ಚನ್ ಅವ್ರಲ್ವದ, ಪ್ರಭಾಸ್ದು. ಅಮಿತಾಬ್ ಬಚ್ಚನ್ ಇದ್ದಾರೆ, ಮತ್ತೇನು ಕಮಲ್ ಹಾಸನ್ ಎಲ್ಲ ಹೇಳ್ತಾ ಇದ್ರು, ಗೊತ್ತಿಲ್ಲ. ನಮ್ಮ ಹುಡುಗಿ ನೋಡಿ, ಅವ್ರ ಡ್ಯಾಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕಾರೆ ಹಂಗೆ ಹೇಳ್ಬಿಡಿಯಾ, ಅಮಿತಾಬ್ ಬಚ್ಚನ್ ಎಲ್ಲ ಹೀರೋ, ಪ್ರಭಾಸ್ ಹೀರೋ ಅಂತ. ಸುಮಾರು ದಿನ ಈ ಮಾಲ್ ಆಫ್ ಏಷ್ಯಾ ಮುಂದೆನೇ ಹೋಗಿದ್ವಿ ನಾವು, ಆದರೆ ಯಾವತ್ತೂ ಕೂಡ ಹೋಗಬೇಕು ಅಂತ ನಮ್ಗೆ ಒಂದಿನನೂ ಅನಿಸಿರಲಿಲ್ಲ. ಬಟ್ ಇವತ್ತು ಪ್ರಗತಿನ ಕರ್ಕೊಂಡು ಹೋಗೋಣ, ಮೂವಿಗೆ ಕರ್ಕೊಂಡು ಹೋಗಬೇಕು, ಪ್ರೀತಮ್ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಗಳ ಖುಷಿಗೋಸ್ಕರ ಹೊರಟ್ವಿ. ಒಂದು ಮೂವಿ ಅಷ್ಟೇ, ಹಂಗೆ ನೋಡ್ಕೊಂಡು ಬರೋಣ ಅಂತ. ಏನು ನೋಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ದೊಡ್ಡದಿದೆ, ತುಂಬ ಶಾಪ್ಗಳಿದ್ದಾವೆ. ಸೊ ಬಜೆಟ್ ತುಂಬ ಜಾಸ್ತಿ ಇದೆ. ವಾಟರ್ ಪೈಪಲ್ಲಿ ನೀರು ಬರ್ತಾರೆ, ಸೇಮ್ ನೇಚರಲ್ಲ ಹೆಂಗಿದೆ. ಹೌದು, ಒರಿಜಿನಲ್ ಅನ್ಕೊಂಡೆ. ತಲೆ ಎಷ್ಟು ತಪ್ಪ ಇರುತ್ತಲ್ಲ ಒಂದು ಏನು ಜಾಸ್ತಿ ಇದೆ
ಸುಮಾರು ಸರಿ ಕಾಮನ್ನಾಗಿ ನಿಮ್ಮ ಕಡೆಯಿಂದ ಬರೋ ಕಮೆಂಟ್ಸಲ್ಲಿ ಒಂದು ಅಂತ ಅಂದರೆ ಮಗನಿಗೆ ಜಾಸ್ತಿ ಪ್ರೀತಿ, ಮಗಳಿಗೆ ಪ್ರೀತಿ ಇಲ್ಲ, ಮಗಳಿಗೆ ಬಟ್ಟೆ ಕೊಡಿಸಲ್ಲ, ನೀವೇ ತುಂಬ ಬಟ್ಟೆ ತೊಗೊಂಡ್ಬಿಡ್ತೀರಾ, ನೀವೇ ಯಾವಾಗಲೂ ಚೆನ್ನಾಗಿರ್ತೀರಾ, ನೀವೇ ತುಂಬ ಚೆನ್ನಾಗಿ ರೆಡಿ ಆಗ್ತೀರಾ, ನಿಮ್ಮ ಮಗಳು ಕಂಡ್ರೆ ನಿಮ್ಗೆ ಆಗೋದೇ ಇಲ್ಲ, ಅವಳು ಯಾಕೆ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತ. ಮತ್ತೇನಾದರೂ ಇಲ್ಲ ಹಂಗಲ್ಲ ಅಂತ ನಾವೇನಾದರೂ ರಿಪ್ಲೈ ಮಾಡೋಕ್ಕೆ ಹೋದರೆ, ಇಲ್ಲ ಪ್ರಗತಿ ಮೇಲೆ ನಮಗೆ ಪ್ರೀತಿ ಜಾಸ್ತಿ ಅದಕ್ಕೋಸ್ಕರ ಈ ಥರ ಕೇಳಿದ್ರಿ ಅಂತ ಹೇಳ್ತೀರಾ. ಇದು ಪ್ರಗತಿ ಆಗಲಿ ಪ್ರೀತಮ್ಮ ಆಗಲಿ ನಮ್ಮದೇ ಆದ ಒಂದು ಭಾಗ. ಇವರಿಬ್ಬರಲ್ಲಿ ಯಾರಿಗೂ ಜಾಸ್ತಿ ಯಾರಿಗೂ ಕಮ್ಮಿ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಇವಾಗ ಒಂದು ಮನೇಲಿ ದೊಡ್ಡ ಮಗು ಇದೆ, ಒಂದು ಮನೇಲಿ ಚಿಕ್ಕದಿದೆ, ಅಥವಾ ಒಂದು ವಯಸ್ಸಿಗೆ ಬಂದಮೇಲೆ ಕೆಲವೊಂದಿಷ್ಟನ್ನು ನಾವು ಸ್ಕೂಲ್ಗೆ ಹೋಗೋ ಮಕ್ಕಳು ಅಂತಲೂ ಅವಾಯ್ಡ್ ಮಾಡಿರ್ತೀವಿ. ನೀವು ಅಂದ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಆರ್ಮಿಲಿ 17 ವರ್ಷ ಸರ್ವಿಸ್ ಮಾಡಿರಲ್ಲ, 17 ವರ್ಷದಲ್ಲಿ ಅವ್ರು ತೊಗೊಂಡಿರೋ ಬಟ್ಟೆ ಲೆಕ್ಕನ ಆರಾಮಾಗಿ ಕೊಟ್ಬಿಡ್ತಾರೆ, ಅವ್ರ ಬಟ್ಟೆಗಳೇ ತೊಗೊಂಡಿಲ್ಲ. ಸೊ ಅವ್ರ ಸಂದರ್ಭಕ್ಕೆ ಹಾಗೆ ಅಲ್ಲಿಂದ ಬಂದಮೇಲೆ 17 ವರ್ಷಕ್ಕೆ ಆಗೋಷ್ಟನ್ನು ಇವಾಗ ತೊಗೊಂಡಿದ್ದಾರೆ. ಈ ಥರ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಇರುತ್ತೆ. ಮತ್ತು ಇನ್ನೊಂದು ಅವರು ಏಜ್ ಮೇಲೆ ಕೂಡ ಕೆಲವೊಂದಿಷ್ಟು ಬಟ್ಟೆಗಳು ನಮಗೆ ಇವಾಗ ಅವೈಲಬಲ್ ಇಲ್ಲ. ಬೇಕಂದರೆ ನೀವೇ ನೋಡ್ಬೋದು, ಎಲ್ಲಾದರೂ ಹೋಗಿ 11ಇಂದ 13 ಇಯರ್ಸ್ವರೆಗೂ ಅಷ್ಟು ಕಲೆಕ್ಷನ್ಸ್ ಇರೋದಿಲ್ಲ. ಸೊ ಹಾಗೂ ಇರಬಹುದು. ಹೋಗೋದಾಗ ಅವ್ರು ಈಗಿನ ಕಾಲದಲ್ಲಿ ಹಾಕೋ ಪ್ಯಾಟ್ರನ್ಗಳು ನನ್ನ ಮಗಳಿಗೆ ಇಷ್ಟ ಆಗ್ದಲೇ ಇರ್ಬೋದು, ಈ ಥರ ಇರುತ್ತೆ. ಸೊ ಮಕ್ಳಿಗೆ ಹಾಗೆಲ್ಲ ಮಾಡಲ್ಲ. ಬೇರೆ ಕಲರ್ ಬ್ರೌನ್ ಬ್ಲ್ಯಾಕ್ 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 ದೊಡ್ಡದಾಗೈತೆ ಅದು. ಸೊ ನಮ್ಮದು ಅನ್ನೋದೆಲ್ಲ ನಮ್ಮ ಮಕ್ಕಳದ್ದೇ ಆಗಿರುತ್ತೆ. ಅವ್ರ ಖುಷಿಗೋಸ್ಕರನೇ ನಾವು ಇಷ್ಟೆಲ್ಲ ಬೆಳಗ್ಗೆ ಸಂಜೆ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡೋದು. ಅಲ್ಲಿಂದ ಹೋದ್ವಿ, ಏನಾದರೂ ತಿನ್ನಬೇಕು, ಇನ್ನು ಮೂವಿಗೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಏನೋ ಸಿಂಪಲಾಗಿ ಊಟ ಮಾಡಿದ್ವಿ. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು. ನೋಡಿಬಿಟ್ಟು ಹೊರಗಡೆ ಈ ಥರ ಯಾವುದೇ ಜಾಗಕ್ಕೆ ಹೋದರೆ ಕಾಸ್ಟ್ಲಿ ಜೀವನ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೊಟ್ಟೆ ಫುಲ್ ಆಗಬೇಕು, ಆ ಥರ ಇರಬೇಕು. ಅದಕ್ಕೆ ರೊಟ್ಟಿ ತೊಗೊಂಡ್ರು. ನಾನು ನನ್ನ ಮಗಳು ಇದೇನು ಅಂತ ಹೇಳ್ತೀವಿ, ಏನೋ ಇದೊಂದು ತೊಗೊಂಡ್ವಿ, ಮರ್ತೇ ಬಿಟ್ಟಿದ್ದೀನಿ ನೋಡಿ. ಆಮೇಲೆ ಸಮೋಸ ಬೇಕು ಅಂತ ಅಂದರು ನನ್ನ ಮಗಳು. ಸಮೋಸ ಅಲ್ಲ, ಮೋಮೋಸು ಸರಿ ಅಂತ ಹೇಳ್ಬಿಟ್ಟು ಮೋಮೋಸ್ ಕೊಡಿಸಿದ್ವಿ. ಅಷ್ಟೇ. ಅದಾದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ಬಿಟ್ಟು ಇಲ್ಲಿ ಆಟ ಆಡೋದಕ್ಕೆ ಅಂತ ನೋಡೋಣ ಏನಾದರೂ ಆಟ ಆಡ್ಸೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಏನಿದ್ರು ಪರ್ಟಿಕ್ಯುಲರಾಗಿ ಒಂದೊಂದಕ್ಕೆ ಯಾವ ಗೇಮು ಇಲ್ಲ. 1300 1500 ಒಂದು ಕಾರ್ಡ್ ಇದೆ, ಆ ಕಾರ್ಡ್ ತೊಗೊಳ್ಳಿ, ಆ ಕಾರ್ಡಿಂದ ನೀವು ಎಲ್ಲ ಗೇಮನ್ನು ಆಡ್ಬೋದು ಅಂತ ಅಂದರು. ಸಿಂಗಲ್ ಆ ಥರ ಇಲ್ಲ, ನೀವು 1,500 ಕಾರ್ಡೇ ತೊಗೋಬೇಕು, ಅದರಲ್ಲಿ ಆಟ ಆಡಬೇಕು ಅಂತ. ಸೊ ಅಷ್ಟು ಟೈಮು ಇದ್ದಿದ್ದಿಲ್ಲ, ಮತ್ತು ಆಡೋದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಇನ್ನಿರಲಿಲ್ಲ. ನಾನು ಕೊಡ್ತೀನಿ ಅಂತ ನನ್ನ ಮಗಳು ಒಪ್ಪಲ್ಲ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಹೋದ ತಕ್ಷಣ ಐಸ್ ಕ್ರೀಮ್ ಅಂತಾಯಿತು. ಸರಿ ಐಸ್ ಕ್ರೀಮ್ ಕೊಡ್ಸೋಣ ಅಂತಲೇ ಅಂದ್ಕೊಂಡ್ವಿ. ಅಷ್ಟರೊಳಗೆ ಮೂವಿ ಸ್ಟಾರ್ಟ್ ಆಗೋಯಿತು. ಸರಿ ಮೂವಿ ನೋಡ್ಕೊಂಡು ಬಂದುಬಿಡೋಣ ಅಂತ ಹೋದ್ವಿ. ಮೂವಿ ಬಂದುಬಿಟ್ಟು ಹೇಳಿದ್ನಲ್ಲ, ಕಲ್ಕಿ ಅಂತ. ಸೊ ಇದಿಷ್ಟೇ. ಇನ್ನು ಮಾಲ್ ಆಫ್ ಏಷ್ಯಾಗೆ ಹೋಗೋದು ಕನಸಿನ ಮಾತು. ಅಂದರೆ ಒಂದು ಸರಿ ಹೋದ್ಮೇಲೆ ನಾವು ಪದೇ ಅದಕ್ಕೆ ಹೋಗೋದಿಲ್ಲ. ಒಂದೇ ಸರಿ ಏನೋ ಆ ಜಾಗ ನೋಡಬೇಕು ಅಂತ ಅನಿಸ್ದಾಗ ಒಂದು ಸರಿ ಹೋಗ್ತೀವಿ, ನೋಡ್ಕೊಂಡು ಬರ್ತೀವಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಜಾಗ. ಬಟ್ ತುಂಬ ಅಂದರೆ ಧಾರಾಳವಾಗಿ ಖರ್ಚು ಮಾಡ್ತಾರಲ್ಲ, ಆ ಥರದವ್ರಿಗೆ ಇದೆಲ್ಲ ಇದು ಇಲ್ಲ. ನಮ್ಮ ಮನ್ಸು ಕಂಟ್ರೋಲಲ್ಲಿದೆ. ಸುಮ್ಮನೆ ಒಂದು ಟೈಮ್ ಪಾಸ್ ಹಿಂಗೆ ನೋಡ್ಕೊಂಡು ಬರ್ತೀವಿ ಅಂತ ಅಂದರೆ ಕಾರ್ ಪಾರ್ಕಿಂಗ್ 120 200 ಕಾರ್ ಪಾರ್ಕಿಂಗ್ ಕೊಟ್ಬಿಟ್ಟು ನಿಲ್ಲಿಸ್ಕೊಂಡು ನೋಡ್ಕೊಂಡು ಬರಬಹುದು. ಮೂವಿನೂ ಕೂಡ ಅಷ್ಟು ಕಷ್ಟ ಅನ್ನಿಸ್ತು, ನನಗೇನಷ್ಟು ಇಷ್ಟ ಆಗಲಿಲ್ಲ. ಇದು ನನ್ನ ಒಪಿನಿಯನ್ನು, ಅದು ಮಾಡಿರೋರಿಗೆ ಗೊತ್ತಿರುತ್ತೆ. ಬಟ್ ಭಗವದ್ಗೀತೆ ಒಂದು ಪಾರ್ಟ್ ಅಂತ ನಾನು ಹೋಗಿದ್ದು. ನಿದ್ದೆ ಮಾಡೋದಾಮ ಹೋಣ. ಚೆನ್ನಾಯ್ತಾ ಮೂವಿ?
ಮೂವಿ ನೇಮ್ ಗೊತ್ತಿಲ್ಲ, ಸಖತ್ತಾಗೈತೆ ಅಂತೀಯ. ಕಲ್ಕಿ ರಾತ್ರಿಲಿ ಹೈವೇ ರಸ್ತೆಲಿ ಆಟೋ ಪ್ರೇಮಿ. ಆಗಲೇ ನೋಡಿದ್ವಲ್ಲ ಗೊಂಬೆ, ಯಾರು ಎತ್ಕೊಂಡ್ ಹಾಂ ಹಿಂಗೆ ಚಿನ್ನಿ ನಡಿ. ಈ ಥರ ಪಾರ್ಕಿಂಗ್ ಮಾಡಿದ್ದಾರೆ, ಇದರೊಳಗೆ ಹೆಂಗೆ ಕಂಡುಹಿಡಿಯೋದು? ನಮ್ಮ ಕಾರ್ ಎಲ್ಲಿ ನಿಂತಿದೆ ಅಂತ ಈಗ ಹುಡುಕ್ಬೇಕು. ಆ್ಯಕ್ಚುಲಿ ನಾವು ಆ ಕಡೆಯಿಂದ ಬಂದಿತ್ತು. ನನ್ನ ಮಗಳಿಗೋಸ್ಕರ ಇವತ್ತು ನಾವು ಮಾಲ್ ಆಫ್ ಏಷ್ಯಾ ನೋಡಿದಂಗೆ ಆಯಿತು. 21, 22, 23, 24 ಅಂತ ಹೇಳ್ಬಿಟ್ಟು ಈ ಲೈನ್ ಪೂರ್ತಿ ಇದೆ ಅನಿಸುತ್ತೆ, ಅದೆಲ್ಲ 24. ಫ್ರೆಂಡ್ಸ್ ನೋಡಿದ್ವಿ ಮೂವಿ ಕಲ್ಕಿ. ಹೆಂಗಿತ್ತು ಅಂತ ಅಂದರೆ ಅದೆಲ್ಲ ನಮಗೇನು ಇಷ್ಟ ಆಗಲ್ಲ, ಮಕ್ಳಿಗೆ ಅದು ಗ್ರಾಫಿಕ್ ಅದೆಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಅಷ್ಟೇ. ನಮಗೇನಿದು ಒಳ್ಳೆ ಸಾಂಗು, ಒಳ್ಳೆ ಸೆಂಟಿಮೆಂಟಲ್ ಇದ್ದರೆ ಚೆಂದ. ಒಂದು ವರ್ಷ ಆಯಿತು ನಾವು ಮೂವಿಗೆ ಹೋಗಿ. ಸೊ 1 ವರ್ಷ ಆದಮೇಲೆ ಈ ವರ್ಷ ನೆಕ್ಸ್ಟ್ ಇಯರ್ ಹೋಗ್ತೀವಿ. ಸರಿ ಪ್ರೀತಮ್ ಕೂಡ ಬರ್ತಾನೆ ಜೊತೆಲಿ. 2 ವರ್ಷ ಚಿಕ್ಕವನು ಅಂತ ಕರ್ಕೊಂಡು ಬಂದಿಲ್ಲ. ಸಿಕ್ತು ನಮ್ಮ ಕಾರ್. ಸೊ ಬನ್ನಿ ಈಗ ಮನೆಗೆ ಹೋಗೋಣ. 12:30 ಆಗೋಗಿದೆ. 3 hours ಮೂವಿ, ನನ್ನ ಮಗಳಿಗೆ 1 hour ಅಂತಲೂ ಅನಿಸ್ಲಿಲ್ಲಂತೆ. ಇನ್ನೂ 3 hours ಕೊಡಬೇಕಾಯ್ತಮ್ಮ. ಅಷ್ಟು ಚೆನ್ನಾಗಿತ್ತಾ? ಸರಿ ನಡಿಯಮ್ಮ. ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಮಾರ್ಕ್ ಕೊಟ್ಟಿದ್ದಾರೆ. ಸಿಕ್ಕಾಬಡೆ ದೊಡ್ಡದಲ್ಲ, ಏನು ಸುಮಾರು ಎಷ್ಟು ಗಾಡಿ ನಿಲ್ಲಿಸ್ಬೋದು. ಪಾರ್ಕಿಂಗಿಗೆ ದುಡ್ಡು ಕೊಡಬೇಕಾ? ಇಷ್ಟೊತ್ತಾದ್ರೂ ದುಡ್ಡು ಕೊಡಬೇಕಾ? ಪಾರ್ಕಿಂಗಿಗೆ ದುಡ್ಡು ಕೊಟ್ಬಿಟ್ಟೆ ಹೋಗ್ಬೇಕಂತೆ. 120 rupees 1 hourಗೆ ಪಾರ್ಕಿಂಗು. ಎಕ್ಸ್ಟ್ರಾ ಆದರೆ ಅಡಿಷ್ನಲ್ ಚಾರ್ಜಸ್ಸು 30 ರೂಪಾಯಿ. ಎಕ್ಸ್ಟ್ರಾ ಅವರ್ಸ್ಗೆ 30+30+ ಆಗ್ತಾ ಇರುತ್ತೆ. ಅಯ್ಯಪ್ಪ ಕಾಸ್ಟ್ಲಿ ದುನಿಯಾ. ಎಕ್ಸಿಟ್ ಬಂದ್ಬಿಟ್ವಿ. ಈ ರೋಡ್ ಬೆಳಗ್ಗೆ ಹೊತ್ತು ಹಿಂಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಪ್ರಗತಿದ್ದು ಡ್ಯಾನ್ಸ್ ಕ್ಲಾಸ್ಗೆ ಒಂದು ಲೆಗ್ಗಿನ್ಸ್ ಬೇಕಾಗಿತ್ತಾ? ಹಾಂ ಅದಕ್ಕೆ ನಿದ್ದೆ ಬಂದ್ಬಿಟ್ಟೈತೆ. ಟೈಮ್ 1:30ನಾ? ಟೈಮ್ ಆಲ್ರೆಡಿ 1:30. ಇವತ್ತೆಲ್ಲ ಇಷ್ಟು ಲೇಟಾಗಿ ಅನಿಸುತ್ತೆ. ಟಿಕೆಟ್ ಬೇಗನೆ ಬುಕ್ ಮಾಡ್ಬೋದಾಯಿತು. ಪ್ರಗತಿಗೆ ಸ್ಕೂಲ್ ಇತ್ತು, ಸ್ಕೂಲ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೇ ಆಗುತ್ತೆ. ಮತ್ತು ಹಂಗೆ ಹೋಗ್ತಾ ಇದ್ದೀವಿ. ಮಾಲೆಲ್ಲ ಸುತ್ತಾಡ್ಕೊಂಬರೋದಕ್ಕೆ ಒಂದಿಷ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗೆ ಟಿಕೆಟ್ ಬುಕ್ ಮಾಡಿಸಿದ್ವಿ. ಸೊ ಹೋದ ವರ್ಷ ಕ್ರಾಂತಿ ಮೂವಿ ನೋಡಿದ್ದಕ್ಕೆ ಈ ವರ್ಷ ಕಲ್ಕಿ ಮೂವಿ ನೋಡಿದ್ವಿ. ರಾಂಗ್ ಚಾಯ್ಸ್ ಅಂತ ನನಗನ್ನಿಸ್ತು. ಬಟ್ ಮಕ್ಳಿಗೆ ಅದೇನೋ ಅದೆಲ್ಲ ಗ್ರಾಫಿಕ್ ಅದು ಇದೆಲ್ಲ ಇಷ್ಟ ಆಗಿರೋದಕ್ಕೆ ಪ್ರಗತಿ ಇಷ್ಟ ಆಯಿತು ಅಂತಂದರು. ನನಗೇನು ಇಷ್ಟ ಆಗಲಿಲ್ಲ, ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಅದು ಇನ್ನೂ ಬೆಟರಾಗಿ ಕೊಡ್ಬೋದಾಗಿತ್ತು ಅದೇ ಕಾನ್ಸೆಪ್ಟ್ನ ಅಂತ ಅನ್ನಿಸ್ತು. ಕಲ್ಕಿ ಇದು ಅಶ್ವತ್ಥಾಮ ಅವರ ಒಂದು ವಿಚಾರನ ಇನ್ನೂ ಬೆಟರಾಗಿ ಕೊಡ್ಬೋದಾಗಿತ್ತು ಅಂತ ಅಷ್ಟೇ. ಸ್ವಲ್ಪ ಅಪ್ಸೆಟ್ ಆಯ್ತು, ಇಷ್ಟೊಂದು ದುಡ್ಡು ಕೊಟ್ಟು ಹೋಗಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂತ. ಸೊ ಇವಾಗ ನಿದ್ದೆ ಬರ್ತಾಯಿದೆ, ಮಲ್ಕೊತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನಾಳೆ ಡ್ಯಾನ್ಸ್ ಇದೆ ಪ್ರಗತಿಗೆ. ಬೇಗ ಎದ್ದು ರೆಡಿ ಮಾಡಿ, ಬೇಗ ಏನಿಲ್ಲ 3 ಗಂಟೆಗೆ ಇರೋದು. ಸೊ ಆಗುತ್ತೆ, ಆರಾಮಾಗಿ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.